ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಬಹಳ ವಿಶೇಷವಾಗಿರುವಂತಹ ಎರಡು ರೀತಿಯ ಪಲ್ಯ ರೆಸಿಪಿಗಳನ್ನ ಅತಿ ಸುಲಭವಾಗಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡಕತ್ತೀವಿ ರೀ. ಈ ಎರಡು ಪಲ್ಯ ಭಾಳ ಏನು ಟೈಮ್ ಹಿಡಿದಿಲ್ಲ ರೀ. ಯಾವಾಗ ನೀವು ತೊಗೊಂಬರ್ತಿರಲ್ಲ ಅವಾಗಿಂದ ಅವಾಗ ಪಟ್ನ ತಟ್ನ ಅಂಥೇಳಿ ಮಾಡ್ಕೊಂಡು ಬರುವಂತಹ ಈ ಒಂದು ಅವರೆಕಾಯಿ ಪಲ್ಯ ಅದ್ರ ಜೊತೆ ಮೂಲಂಗಿಕಾಯಿ ಪಲ್ಯನ ನಾವು ನಿಮ್ಗೆ ಸಿಂಪಲ್ ಆಗಿ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಅಥವಾ ಫೇಸ್ಬುಕ್ ಪುಟವನ್ನು ಫಾಲೋ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ಈ ಕಡೆ ಸ್ವಲ್ಪ ನೀರು ಕಾಯಕ್ಕೆ ಇಟ್ಟಿದ್ದೀವಿ ರೀ. ನೀರು ಕಾದಾದ್ಮೇಲೆ ನಾವು ಚಪ್ಪರದ ಅವರೆಕಾಯಿ ಅಂತೀರಿ ಅಥವಾ ನೀವು ಏನಾರ ಬೇರೆ ಅವರೆಕಾಯಿ ಅಂತೀರಂದ್ರೆ ಹೇಳ್ರಿ. ಈ ಅವರೆಕಾಯನ್ನು ಚಲೋತ್ನಂಗೆ ಸೋಸಿ ಚಂದಂಗೆ ಈ ಕುದಿಯಂಥ ನೀರೊಳಗೆ ಹಾಕಿ ಕುದಿಯಾಕ ಇಟ್ಟುಬಿಡೋರಿ. ಈ ಕಡೆ ಒಂದು ಪಾತ್ರೆದಾಗ ಅಥವಾ ಯಾವುದಾರ ಒಂದು ಕಡೆಯಿದಾಗ ಎಣ್ಣೆ ಕಾಯಕ್ಕೆ ಇಡ್ನು. ಎಣ್ಣೆ ಕಾದಾದ್ಮೇಲೆ ಅದಕ್ಕೇನು ಮಾಡೋರಿ, ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕೊಂಡೋರಿ. ಅದಾದ ನಂತರ ಹೆರ್ಚಿಟ್ಕೊಂಡಂತಹ ಉಳ್ಳಾಗಡ್ಡಿ, ಇವು ಎಲ್ಲ ಉಳ್ಳಾಗಡ್ಡಿ ಏನದವ್ರಲ್ಲ ಅವು ಎರಡಕ್ಕೂ ಬೇಕಾಗ, ಅದಕ್ಕೆ ಸ್ವಲ್ಪ ಮೊದಲು ಹೆರ್ಚಿ ಜಾಸ್ತಿ ಇಟ್ಕೊಂಡು ಬಿಡ್ರಿ. ಆಮೇಲೆ ಏನು ಮಾಡಿರಿ, ಈ ಎಣ್ಣೆ ಒಳಗೆ ಚಂದ ಹಿಂಗೆ ಉಳ್ಳಾಗಡ್ಡಿ ಫ್ರೈ ಮಾಡಿದ್ಮೇಲೆ ಈಗ ಏನು ನಿಮಗೆ ಕಾಣಕತ್ತಾವಲ್ಲ ಇವು ಮೂಲಂಗಿ ಕಾಯಿ ರೀ. ನೀವು ಮೂಲಂಗಿ ಅಂದ ಕೂಡಲೇ ಬೆಳೆ ಮೂಲಂಗಿ ಅಂತ ಅನ್ಕೊಬೋದ್ಬೋದು ರೀ. ಆದ್ರೆ ಇವು ಬೇರೆ ರೀ. ಸಣ್ಣಾಗಿರುವಂತಹ ಹಸಿರಾಗಿರುವಂತಹ ಈ ಒಂದು ಮೂಲಂಗಿ ಕಾಯಿ ಅಂತ ಕರಿತೀವಿ ರೀ. ನೀವೇನರೇ ಬೇರೆ ಹೆಸರಲ್ಲಿ ಕರಿತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಾಗಿ ಹೇಳ್ರಿ. ಇದರಿಂದ ಬೇರೆದವ್ರಿಗೂ ಹೆಲ್ಪ್ ಆಗ್ತೈತಿ, ನಮಗೂ ಗೊತ್ತಾಗ್ತೈತಿ. ಆಮೇಲೆ ಇದ್ರಾಗ ಟೊಮ್ಯಾಟೋನ ಹಾಕ್ರಿ. ನೋಡಿ, ಮೂಲಂಗಿ ಬಿರುಸಿದ್ದು ಅಂತಂದ್ರೆ ಅವನ್ನ ಕುದಿಸಿ ತಗೊಳ್ಬೋದು ರೀ. ಆದ್ರೆ ಎಳಿವದ ಅನ್ನೋ ಕಾರಣಕ್ಕೆ ಅದಕ್ಕೆ ಹುರಿದ್ರ ಸಾಕ್ರಿ, ಬರಬ್ಬರಿಯಾಗಿ ಆಗಿ ಹೋಗ್ತಾವೆ. ಅದಾದ ನಂತರ ಇದ್ರೊಳಗೆ ನಾವು ಕುದಿಸಿಟ್ಕೊಂಡಂತಹ ಬೇಳೆ ಅಥವಾ ನೆನೆಸಿಟ್ಟಂತಹ ಬೇಳೆಯನ್ನು ಹಾಕ್ಬೋದು ರೀ. ಎರಡರಾಗ ಒಂದು ತೊಗರಿ ಬೇಳೆಯನ್ನು ನೀವು ಹಾಕಿ ಅಥವಾ ಕೆಂಪು ಬೇಳೆ ಹಾಕ್ತಿದ್ರೆ ಅವನ್ನ ಹಾಕಿ ಆಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಅಚ್ಚಿ ಖಾರದ ಪುಡಿ ಅಥವಾ ಕೆಂಪು ಖಾರದ ಪುಡಿಯನ್ನು ಹಾಕಿರಿ. ಆಮೇಲೆ ಇದನ್ನು ನಾವು ಚಲೋತ್ನಂಗೆ ಒಂದಿಟ್ಟು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಕೊಡಬೇಕಾಗೈತೆ ರೀ. ಉಪ್ಪದು ಕಡಿಮೆ ಬಿದ್ರೆ ಆಮೇಲೆ ಮತ್ತೆ ಹೆಚ್ಚ ಕಡಿಮೆ ಮಾಡ್ಕೊಳ್ಬೋದು. ಚಲೋತ್ನಾಗಿ ನೋಡ್ಕೊಂಡು ಅವನ್ನ ತಿರುವ್ಯಾಡ್ರಿ. ನಿಮ್ಮ ಮಸ್ತಾಗಿ ಆಗುವಂಥ ಒಂದು ಪಲ್ಯ ರೀ. ಎಷ್ಟು ಜನಕ್ಕೆ ಈ ಒಂದು ಮೂಲಂಗಿಕಾಯಿ ಪಲ್ಯ ಇಷ್ಟ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ನಾಗಿ ಹೇಳೋದು ಮರೆಯಕ್ಕೆ ಹೋಗಬೇಡ್ರಿ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಂದು ಈಟು ನೀವು ತಿರುವ್ಯಾಡಿದ್ರಿ ಅಂತಂದ್ರೆ ಮಸ್ತಾಗಿರುವಂತಹ ಮೂಲಂಗಿಕಾಯಿ ಪಲ್ಯ ಉತ್ತರ ಕರ್ನಾಟಕದ ಶೈಲಿ ಒಳಗೆ ಅತಿ ಸುಲಭವಾಗಿ ಮಾಡೋ ವಿಧಾನದೊಳಗೆ ರೆಡಿ ಆಗೈತಿ ಅಂತ ಹೇಳಿ ಅರ್ಥ. ಇನ್ನು ವಾಪಸ್ ನಾವು ನೀರು ಕಾಯಕ್ಕೆ ಇಟ್ಟಿದ್ದು ನೋಡ್ರಿ, ಅಂದ್ರೆ ಕುದಿಸಾತಿದ್ದೀವಲ್ಲ ಅವ್ರಿಕಾಯಿ, ಅಲ್ಲಿಗೆ ಹೋಗೋಣ ಬರ್ರಿ. ಅವ್ರಿಕಾಯಿ ಏನು ಅಥವಾ ಅವ್ರಿಕಾಯಿ ಎಂದವ್ರಲ್ಲ ಅವು ಕುದ್ದಾವು, ಅವಕ್ಕೆ ನೀರೆಲ್ಲ ಬಸದು ನಾವು ತಗೊಂಡು ಇಟ್ಕೊಂಡಿದ್ದೀವಿ. ಒಂದು ಪ್ಯಾನ್ ಅಥವಾ ಒಂದು ಪಾತ್ರದಾಗ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಡು. ಎಣ್ಣೆ ಕಾದಾದ್ಮೇಲೆ ಇದಕ್ಕೂ ಹಂಗರಿ ಸೇಮ್ ಸಾಸಿವೆ ಜೀರಿಗೆ ಆಮೇಲೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಂತ ಅವನ್ನೆಲ್ಲನೂ ಹಾಕಿರಿ. ಹಾಕಿ ಒಂದು ಇಟ್ಟು ಚಲೋತ್ನಂಗೆ ಎಣ್ಣೆ ಒಳಗೆ ಒಂದು ಈಟ ನೀವೇನು ಮಾಡ್ಬೇಕ್ರಿ, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ಕೊಂತ ಇರ್ಬೇಕ್ರಿ. ಒಂದು ಈಟ ಕಲರ್ ಒಂದು ಈಟ ತಿರುಗಿದ್ರೆ ಸಾಕ್ರಿ. ಅಲ್ಲಿ ತನ ನೀವು ತಿರುವಾಡಿ. ಆಮೇಲೆ ಇದಕ್ಕೂ ನೀವು ಟೊಮ್ಯಾಟೊ ಉಳ್ಳಾಗಡ್ಡಿ ಮೊದಲ ಕಟ್ ಮಾಡಿ ಇಟ್ಕೊಂತೀರಿ ಅಂತಂದ್ರೆ ಜಲ್ದಿ ಆಗಿಬಿಡ್ತಾವ್ರಿ ಎಲ್ಲ ಕೆಲಸ. ಮುಂದಕ್ಕೆ ನೋಡಿ, ಇದ್ರಾಗ ಒಂದು ಈಟ ಉಪ್ಪನ್ನು ನಾವು ಸೇರಿಸಿದ್ದೀವಿ. ಉಪ್ಪು ಆದ ನಂತರ ಕರಿಬೇವಿಲೆ ಒಂದು ಸ್ವಲ್ಪ ಸೇರಿಸಿದ್ದೀವಿ. ಅದಾದ ನಂತರ ಮತ್ತೊಮ್ಮೆ ಅದನ್ನು ಚೆಂದಂಗೆ ಮಿಕ್ಸ್ ಕೊಡಾಕತ್ತೀವಿ ರೀ. ಇನ್ನು ಅದಕ್ಕೆ ಅರಿಶಿನ ಪುಡಿ ಮತ್ತು ಖಾರದು ಎಲ್ಲ ಹಾಕೋದವಲ್ರಿ, ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಕೆಂಪು ಖಾರದ ಪುಡಿ ಹಾಕಿರಿ ಮತ್ತು ಅದ್ರ ಜೊತೆ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸಿ ಮತ್ತೊಮ್ಮೆ ಅದನ್ನೇನು ಮಾಡಿರಿ, ಒಂದು ಈಟ ಮಿಕ್ಸ್ ಕೊಟ್ಟಂಗೆ ನೀವು ಮಾಡಬೇಕಾಕೈತ್ರಿ. ಇನ್ನು ಇದು ಆದ ನಂತರ ನಾವೇನು ಕುದಿಸಿ ತೊಗೊಂಡ್ಬಂದಿದ್ರಲ್ಲ ಅವರೆಕಾಯಿ, ಈ ಒಂದು ಸೀಸನ್ದಾಗ ಎಲ್ಲ ಕಡೆ ಸಿಗ್ತಿರ್ತಾವೆ, ಅವನ್ನ ನೀವು ತೊಗೊಂಡ್ಬಂದು ಹಾಕಿ ಚಂದಂಗೆ ಇದನ್ನು ಮಿಕ್ಸ್ ಕೊಡಬೇಕಾಕೈತ್ರಿ. ಈ ಒಂದು ಮೂಲಂಗಿಕಾಯಿ ಪಲ್ಯ ಮತ್ತು ಅವರೆಕಾಯಿ ಪಲ್ಯ ಏನೈತಿರಲ್ಲ, ಇದು ರೊಟ್ಟಿ ಚಪಾತಿ ಅನ್ನ ಎಲ್ಲದ್ರ ಜೊತೆನೂ ಬಾಜು ಒಂದು ಈಟು ಮೊಸರು ಇದ್ರೆ ಹಚ್ಕೊಂಡು ತಿನ್ನಿರಿ. ಮತ್ತು ಚಟ್ನಿ ಪುಡಿಗಳಿದ್ದು ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಹಿಂಡಿಗಳು ಅವನಿದ್ದು ಅಂತಂದ್ರೆ ಒಮ್ಮೆ ಟ್ರೈ ಮಾಡಬೇಕ್ರಿ ನೀವು. ಭಾಳ ಮಸ್ತ್ ಅಂದ್ರೆ ಮಸ್ತ್ ಅನಿಸ್ತೈತೆ ನಿಮಗೆ. ಆಮೇಲೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಕೊಟ್ರಿ ಅಂತಂದ್ರೆ ಈ ಪಲ್ಯನೂ ಅತಿ ಸುಲಭವಾಗಿ ರೆಡಿ ಆಕೈತ್ರಿ. ಜಸ್ಟ್ ಏನು ಮಾಡಿರಿ ಅಂತಂದ್ರೆ ಒಂದು ಸ್ವಲ್ಪ ನೀವು ಅದಕ್ಕೆ ಮುಚ್ಚ್ರಿ. ಆಮೇಲೆ ಮತ್ತೊಮ್ಮೆ ತೆಗೆದಿರಬೇಡ್ರಿ. ಹಿಂಗೆ ನೀವು ಇಷ್ಟು ಮಾಡಿದ್ರಿ ಅಂತಂದ್ರೆ ರೆಡಿ ಆಯಿತು ಅಂತ ಅರ್ಥ. ಎರಡು ಪಲ್ಯ ಅತಿ ಸುಲಭವಾಗಿರುವಂಥದ್ದು ರೀ ಮತ್ತು ಅಷ್ಟೇ ಮಾಡೋಕ್ಕೆ ಕಡಿಮೆ ಟೈಮ್ದೊಳಗನ ಆಗುವಂಥದ್ದು ರೀ. ಜಸ್ಟ್ ನೀವೇನ ಅವರೆಕಾಯನ್ನು ಮೊದಲು ಸೋಸಿ ಇಟ್ಕೊಂಡಿರ್ಬೇಕು, ಮೂಲಂಗಿಕಾಯನ್ನು ಸೋಸಿ ಇಟ್ಕೊಳ್ಬೇಕು. ಆಮೇಲೆ ಉಳ್ಳಾಗಡ್ಡಿ ಟೊಮ್ಯಾಟೊ ಅಂತರೂ ಹೆಚ್ಚು ಇಟ್ಕೊಂಡ್ರಿ ಅಂತಂದ್ರೆ ನಿಮಗೆ ಇನ್ನೂ ಟೈಮ್ ಸೇವ್ ಆಗ್ತೈತಿ. ಜಲ್ದಿ ಎರಡೂ ಒಮ್ಮೆ ಒಗ್ಗರಣೆ ಕೊಟ್ಟರು ಮುಗ್ದ ಹೋಗ್ತೈತೆ ರೀ. ಹಾಗಾದ್ರೆ ನೀವು ತಪ್ಪಲಾರ್ದ ಇವೆರಡೂ ಪಲ್ಯಗಳನ್ನ ಮಾಡಿರಿ. ಮತ್ತು ನೀವು ಮಾಡುವಂಥ ವಿಧಾನಗಳು ಬೇರೆ ಏನಿದ್ರೆ ಅದನ್ನು ನಮಗೆ ಕಮೆಂಟ್ ಸೆಕ್ಷನ್ನಾಗಿ ಹೇಳ್ರಿ. ಚಾನಲನ್ನು ಇನ್ನತನ ಏನರೇ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಅದನ್ನು ಸಹ ತಪ್ಪಲಾರ್ದ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.